ನನಗೆ ನನ್ನ ಮಗಳು ಬೇಕು ಸ್ವಾಮಿಗಳೇ ಅಂತ ಕೇಳ್ಬೋದು. ಓ ಹಾಗ ವಿಷಯ ಪರವಾಗಿಲ್ವೇ? ಹೌದು, ನೀನು ಹೋಗಿ ಅವರಿಬ್ಬರ ಮಧ್ಯೆ ಸಂಧಾನ ಮಾಡಿಸು. ಯೋ ನನ್ನೇನ್ ಬ್ರೋಕರ್ ಅನ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ, ಹೋಗಯ್ಯ. ಯಾಕೆ? ಯೋ ಆ ಪಲ್ಲವಿ ಖುಷಿಯಾಗಿರೋದು ನನಗೂ ಇಷ್ಟ ಇಲ್ಲ. ಅವಳು ಹಾಳಾಗಿ ಹೋಗ್ಬೇಕು, ಅವಳು ನೆಮ್ಮದಿಯಾಗಿರ್ಬಾರ್ದು. ನೀನೊಂಥರ ವಿಚಿತ್ರ. ಅವಳು ನಿನ್ನ ತಂಗಿ ತಾನೆ, ಅವಳು ಖುಷಿಯಾಗಿದ್ರೆ ನಿಂಗೆ ಯಾಕೂರಿ? ಅಯ್ಯೋ ಅವಳ ಯಾವ ಸೀಮೆ ತಂಗಿ ನಂಗೆ. ಏನೋ ಅಮ್ಮ ಅಪ್ಪ ಇಲ್ಲ ಅಂತ ನಮ್ಮಮ್ಮ ಅಪ್ಪ ಅವಳನ್ನ ಕರ್ಕೊಂಬಂದು ಸಾಕಿದ್ರು. ನಾನು ನೋಡಿದ್ರೆ ಗೋತಾ ಹೊಡೆದು ಭೂತ ಥರ ಕೆಲಸ ಕಾರ್ಯ ಇಲ್ಲದೆ ಓಡಾಡ್ತಿದ್ದೀನಿ. ಆದ್ರೆ ಅವಳು ಚೆನ್ನಾಗಿ ಓದಿ IAS ಆದ್ಲು. ಇವಾಗ ಅವಳ ಗಂಡ ಕೂಡ IAS. ಇಬ್ರು ಚೆನ್ನಾಗಿರ್ತಾರೆ. ಇದೆಲ್ಲ ನೋಡ್ಕೊಂಡು ಸಹಿಸ್ಕೊಂಡು ಇರುತ್ತೀಯಾ? ಅಲ್ಲ ನನ್ನ ಮಗು. ನನ್ಗೆ ಅವರಿಬ್ರು ಒಂದಾಗಬಾರ್ದು ಅಷ್ಟೇ. ಪಲ್ಲವಿ ಒಂಟಿಯಾಗಿ ಒದ್ದಾಡಿ ಸಾಯ್ಬೇಕು. ನೋಡು, ನಿಂಗೆ ಅನು ಬೇಕು ಅಂದ್ರೆ ನೀನ್ ಅನುನ್ ಪಡ್ಕೊಳಕ್ಕೆ ನಾನು ಏನ್ ಬೇಕಾದ್ರೂ ಸಹಾಯ ಮಾಡ್ತೀನಿ. ಆದ್ರೆ ಒಂದ್ ಕಂಡೀಷನ್ನು, ಯಾವ್ದೇ ಕಾರಣಕ್ಕೂ ವಿಕ್ರಾಂತ್ ಮತ್ತೆ ಪಲ್ಲವಿ ಒಂದಾಗಿ ಖುಷಿಯಾಗಿರ್ಬಾರ್ದು. ನನಗೇನು ಅವ್ರು ಖುಷಿಯಾಗಿರೋದು ಇಷ್ಟ ಅನ್ಕೊಂಡಿದ್ಯಾ? ನನ್ನ ನೆಮ್ಮದಿ ಹಾಳು ಮಾಡಿದ ಪಾಪಿ ಅವಳು. ಆದರೆ ಏನು ಮಾಡೋದು, ನನಗೆ ನನ್ನ ಮಗಳು ಬೇಕಲ್ವಾ? ಯೋ ನೀನೇನ್ ತಲೆ ಕೆಡ್ಸ್ಕೋಬೇಡ. ಅವಳಿಂದ ಅನುನ ದೂರ ಮಾಡಿ ನಿನ್ನ ಹತ್ರ ತಂದು ಒಪ್ಪಿಸ್ತೀನಿ. ಆ ಜವಾಬ್ದಾರಿ ನಂದು. ಒಟ್ನಲ್ಲಿ ಅವಳು ನೆಮ್ಮದಿಯಾಗಿರ್ಬಾರ್ದು, ಅದೇ ನನಗೆ ಬೇಕಾಗಿರೋದು. ಸರಿ, ನೀನೇನು ಮಾಡ್ತೀಯೋ ಮಾಡು. ಆದಷ್ಟು ಬೇಗ ನನ್ನ ಮಗಳು ಬೇಕು. ಆ ವಾಡೆಗೆ ನನ್ನ ಮಗಳು ಮಹಾರಾಣಿಯಾಗಿರ್ಬೇಕು. ಯೋ ನಾನು ಕೇಳಬೇಕು ಅಂತಿದ್ದೆ. ಅಯ್ಯಮ್ಮ ಭೀಮಾಂಬಿಕಾ ಎಲ್ಲಿ? ಒಂದ್ಸಲ ಕರ್ಕೊಂಡೋಗಿ ಮೀಟ್ ಮಾಡ್ಸಯ್ಯ, ತುಂಬಾ ಬಾಕಿ ಇದೆ. ಅಯ್ಯೋ, ನಾನು ವಿಚಾರಿಸಿದೆ, ಅವಳು ಜೈಲಲ್ಲಿಲ್ಲ. ಜೈಲಲ್ಲಿಲ್ಲ ಅಂದ್ರೆ ಬಿಡುಗಡೆ ಮಾಡ್ಬಿಟ್ರಾ? ಬಿಡುಗಡೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ಮೋಸ್ಟ್ಲಿ ಅವ್ರನ್ನ ಪೊಲೀಸವ್ರು ಎಲ್ಲೋ ಬಚ್ಚಿಟ್ಟಿದ್ದಾರೆ ಅನ್ಸುತ್ತೆ. ಬಚ್ಚಿಟ್ಟಿದಾರಾ? ಯೋ ಅದ್ ಹೆಂಗ್ ಬಚ್ಚಿಡ್ತಾರೆ? ಅದ್ ಯಾಕೆ ಬಚ್ಚಿಟ್ಟಿದ್ದಾರೆ? ಯಾಕಂದ್ರೆ ಇದು ತುಂಬಾ ಕಾಂಪ್ಲಿಕೇಟೆಡ್ ಕೇಸು. ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅವರೆಲ್ಲಿದ್ದಾರೆ ಅಂತ ನಾನು ಕಂಡಿಡಿಯಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದಾಗ್ತಾನೆ ಇಲ್ಲ. ಅಂದ್ರೆ ನನ್ ದುಡ್ಡು ಹೋಗೇನಾ? ದುಡ್ಡು ಅಂತ ಸಾಯ್ಬೇಡ. ನಾನಿಲ್ವಾ, ನಾನು ಕೊಡ್ತೀನಿ. ಮೊದಲು ಮನೆಗೆ ಹೋಗಿದ ತಕ್ಷಣ ಏನು ಮಾಡಬೇಕು ಅಂತ ಹೇಳ್ತೀನಿ. ಮಾತಾಡಿ. ನನಗಿದನ್ನೆಲ್ಲ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ಗೊತ್ತು ಬಿಡಿ, ಚೆನ್ನಾಗಿ ಗೊತ್ತು. ಇದು ಆಫೀಸು, ವರ್ಕ್ ಸ್ಪೇಸು. ನೀವು IAS, DC. ಆಫೀಸಲ್ಲಿ ಈ ಪರ್ಸನಲ್ ವಿಷಯಗಳನ್ನೆಲ್ಲ ನಾವು ಡಿಸ್ಕಸ್ ಮಾಡಬಾರ್ದು. ಈ ಬಟ್ಟೆ ಹಾಕಿದ ತಕ್ಷಣ ಮನುಷ್ಯ ಬದಲಾಗ್ತಾನಲ್ವಾ, ಹಾಗೆ ನೀವು ಈ ಸ್ಯಾರಿ ಎಲ್ಲ ಹಾಕೊಂಡ್ರೆ ಟ್ರೆಡಿಷನಲ್ ಅಂತ, ಈ ಜೀನ್ಸ್ ಇಲ್ಲ ಟೀ ಶರ್ಟ್ ಹಾಕೊಂಡ್ರೆ ವೆಸ್ಟರ್ನ್ ಅಂತ. ಹಾಗೆ ಆಫೀಸಿಗೆ ಬಂದ ತಕ್ಷಣ ಫುಲ್ ಸ್ಟ್ರಿಕ್ಟ್ ಆಗ್ಬಿಡ್ತೀರ. ನಾನು ನಿಮ್ಮ ಗಂಡ, ನಿಮ್ಗೆ ತಾಳಿ ಕಟ್ಟಿದ್ದೀನಿ. ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅನ್ನೋದನ್ನೆಲ್ಲ ಮರೆತ್ಬಿಡ್ತೀರಲ್ವಾ? ಅಲ್ಲ ಪಲ್ಲವಿಯವರೇ, ನಿಮ್ ಕೆಲಸ ನೀವು ಎಷ್ಟು ಇಷ್ಟಪಡ್ತೀರಲ್ಲ, ಎಷ್ಟು ಪ್ರೀತಿಸ್ತೀರಾ. ನಿಮ್ ಕೆಲಸನ ಪ್ರೀತಿಸೋ 1% ನನ್ನ ಪ್ರೀತಿಸಿದಿದ್ರೆ ಬಹುಶಃ ನನಗೆ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಅನ್ಸುತ್ತೆ. ವಿಕ್ರಾಂತ್ ಅವ್ರೆ, ಯಾಕೆ ಈ ತರ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ದೀರಾ? ನಿಮ್ ಮೇಲೆ ಇವಾಗ್ಲೂ ನನಗೆ ಬೆಟ್ಟದಷ್ಟು ಪ್ರೀತಿ ಇದೆ. ಆದ್ರೆ ಅದನ್ನ ಪಡ್ಕೊಳಕ್ ಆಗ್ತಿರೋಷ್ಟು ಅಸಹಾಯಕತೆನೂ ಇದೆ. ಇದನ್ನ ನಿಮ್ಗೆ ಹೇಳಕ್ಕೂ ಆಗ್ತಿಲ್ಲ, ಬಿಡಕ್ಕೂ ಆಗ್ತಿಲ್ಲ. ಯಾರ್ದೋ ಮನೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೂ ಮುಂಚೆ ನಿಮ್ಮನೇಲಿರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆಯಾ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಮತ್ತೊಬ್ರು ಯಾರಿಗೂ ಕಣ್ಣೀರು ಒರೆಸೋಕ್ಕೂ ಮುಂಚೆ ನಿಮ್ಮನ್ನೇ ನಂಬ್ಕೊಂಡು ಬಂದಿರೋ ನಾವುಗಳು ಎಷ್ಟು ಕಣ್ಣೀರು ಹಾಕ್ತಾ ಇದೀವಿ ಅಂತ ಸ್ವಲ್ಪ ನೋಡಿ.
ಒಳಗೊಳಗೆ ನಾವ್ ಎಷ್ಟು ಸಂಕಟ ಪಡ್ತಿದೀವಿ ಅಂತ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಪ್ರಯತ್ನ ಆದ್ರೂ ಪಡಿ. ನಿಮ್ ಸಂಸಾರದ ಸಮಸ್ಯೆಗಳನ್ನ ನಿಮ್ ಕೈಲಿ ಸಾಲ್ವ್ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ಬೇರೆ ಸಮಸ್ಯೆಗಳನ್ನ ಹೇಗ್ ಸಾಲ್ವ್ ಮಾಡ್ತೀರಾ? ಅವ್ರ ಮನೇಲಾಗಿದ್ದು ವರದಕ್ಷಿಣೆ ಪ್ರಾಬ್ಲಮ್. ವರದಕ್ಷಿಣೆ ಪ್ರಾಬ್ಲಮ್ನ ನಮ್ ಪ್ರಾಬ್ಲಮ್ ಜೊತೆ ಹೇಗ್ ಲಿಂಕ್ ಮಾಡ್ತಿದ್ದೀರಾ ನೀವು? ಅದೆರಡು ಒಂದೇನಾ?